ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇನ್ನು ಮುಂದೆ ಪ್ರತಿ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ 4,000 ಹಣ ಜಮಾ ಆಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ 4,000 ರೂಪಾಯಿ ಹಣ ನೀವು ಪಡಿತೀರಾ. ಅಂದ್ರೆ 1 to ಡಬಲ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು 19 ಮತ್ತು 20ನೇ ಕಂತಿನ ಹಣ ಬಿಡುಗಡೆ ಆಗುವಲ್ಲಿ ಡಿಲೇ ಆಗ್ತಾ ಇದೆ. ಜನರಿಗೆ ಒಂದು ರೀತಿ ಸಂಕಟ ಆಗಿದೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಇದನ್ನೇ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇನ್ನು ಇದನ್ನ 4,000 ರೂಪಾಯಿ ಹಣ ಯಾವ ರೀತಿ ಕೊಡ್ತಾರೆ ಅಂತ ಡೌಟ್ ಇರ್ಬೋದು. ಆದ್ರೆ ಇದು 100% ಸತ್ಯ. ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಅನುಮೋದನೆ ಸಿಕ್ಕಿದೆ. 4,000 ರೂಪಾಯಿ ಹಣ ಪ್ರತಿ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗುತ್ತೆ. ಅದು ಹೇಗೆ ಮತ್ತೆ ಈ ಒಂದು ಹಣ ಯಾವಾಗಲಿಂದ ಬಿಡುಗಡೆ ಆಗ್ತಾ ಇದೆ, ಇದನ್ನ ಪಡಿಬೇಕಾದ್ರೆ ನೀವೇನ್ ಮಾಡಬೇಕು? ಏನಾದ್ರೂ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ? ಇದು ಯಾರ್ಯಾರಿಗೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿಯರಿಗೆ ಹೇಳ್ಬೇಕಪ್ಪ ಅಂತಂದ್ರೆ ತಿಂಗಳ 2,000 ರೂಪಾಯಿ ಹಣ ಸಿಗ್ತಾ ಇತ್ತು. ಸೊ ಅದ್ರ ಬದಲಾಗಿ 4,000 ರೂಪಾಯಿ ಹಣ ಸಿಗುತ್ತೆ ಅಂದ್ರೆ ಖುಷಿ ಆಗೇ ಆಗುತ್ತೆ, ಹೌದಾ ಇಲ್ವಾ? ಯಾಕಂದ್ರೆ 2,000 ರೂಪಾಯಿಂದನೇ ಬಡವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಈಗ 4,000 ರೂಪಾಯಿ ಅಂದ್ರೆ ಖುಷಿ ಅನ್ಬೋದು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು ಗೃಹಲಕ್ಷ್ಮಿಯವರು ಇದ್ದೀರಾ, ಹಣವನ್ನ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ಪಡಿತಾ ಇದ್ದೀರಾ, ಈ ಒಂದು ವಿಡಿಯೋನ ಕಡ್ಡಾಯವಾಗಿ ನೋಡಲೇಬೇಕು. ಯಾಕಂದ್ರೆ ಯಾರ್ಯಾರಿಗೆ ಈ ಒಂದು ಹಣ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಇದನ್ನು ಪಡಿಬೇಕಾದ್ರೆ ಏನ್ ಮಾಡಬೇಕು, ರಾಜ್ಯ ಸರ್ಕಾರ ಯಾವ ರೀತಿ ಈ ಒಂದು 4,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಹೊಸ ಅಪ್ಡೇಟ್ ಬಂದಿರುವಂತದ್ದು. ರಾಜ್ಯ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರದ ಕಡೆಯಿಂದ ಈಗಾಗಲೇ ಅನುಮೋದನೆ ಪಡೆದಿದ್ದಂತೆ. ಹೌದು ಸ್ನೇಹಿತರೆ, ಪ್ರತಿ ತಿಂಗಳ 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಕೊಡಬೇಕು ಅಂತ. ಹೌದು ಸ್ನೇಹಿತರೆ, ಇದು ಒಂದು ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ನಡೆದಂತಹ ಬಜೆಟ್ ನಲ್ಲಿ ಈ ಒಂದು 4,000 ರೂಪಾಯಿ ಹಣದ ಒಂದು ಬಿಡುಗಡೆ ಬಗ್ಗೆ ಹಣವನ್ನ ತೆಗೆದಿಡಲಾಗಿದಂತೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರಿಗೆ ಹಣ ಬರುತ್ತಪ್ಪ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ, BPL ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ, ಸೊ ಅಂತವರಿಗೆ ಈ ಒಂದು ಹಣ 100% ಆಗಿ ಪ್ರತಿ ತಿಂಗಳ 4,000 ರೂಪಾಯಿ ಹಣ ಬರುತ್ತೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವರು BPL ರೇಷನ್ ಕಾರ್ಡ್ ಗಳನ್ನ ಶ್ರೀಮಂತರು ಮಾಡಿಸಿಕೊಂಡು 5 ಗ್ಯಾರಂಟಿಗಳನ್ನ ಏನ್ ಪಡಿತಾ ಇದ್ರು, ಸೊ ಅಂತವರಿಗೆ ಕಡಿವಾಣ ಆಗ್ತಾರಂತೆ, ಅಂದ್ರೆ ಕೊಡಲ್ಲ ಅಂತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಕೊಡ್ತಾರಪ್ಪ ಅಂತಂದ್ರೆ, ಸ್ನೇಹಿತರೆ, ಇದು ನಿಮಗೆ ಆಲ್ರೆಡಿ ಮಾಹಿತಿ ಗೊತ್ತಿದೆ. ಚಿಟ್ ಫಂಡ್ ಅಂತ ರಾಜ್ಯ ಸರ್ಕಾರವೇ ಒಂದು ಈ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದರ ಮೂಲಕವೇ ನಿಮ್ಗೆ ಏನು 1 to ಡಬಲ್ ಹಣ ಬರ್ತಾ ಇದೆ. ಹಾಗಾದ್ರೆ ಇದನ್ನ ಯಾವ ರೀತಿ ನೀವು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ಕೊಡುತ್ತೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಇದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಪ್ರತಿ ತಿಂಗಳ 2,000 ರೂಪಾಯಿ ಹಣ ಏನ್ ಬರುತ್ತೆ, ನೀವು ಆ ಒಂದು ಹಣವನ್ನ ಈ ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ಒಂದು ಸಲ ನೀವು ಇದು ನಿಮ್ಗೆ ಇಂಟ್ರೆಸ್ಟ್ ಐತಪ್ಪ, ನಮಗೆ 1 to ಡಬಲ್ ಹಣ ಬೇಕು ಅನ್ನೋರು ಏನಿದ್ದಾರೆ, ಸೊ ಅಂತವ್ರು ಏನಿದ್ದಾರೆ, ಈ ಒಂದು ಹಣವನ್ನ ಚಿಟ್ ಫಂಡ್ ನಲ್ಲಿ ಪ್ರತಿ ತಿಂಗಳ 2,000 ರೂಪಾಯಿ ನೀವು ಹಣ ಏನ್ ಬರುತ್ತೆ ಅದರಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಆಗುತ್ತೆ. ಸೊ ಅವಾಗ ಏನಿರುತ್ತೆ, ಇದು 1 ವರ್ಷ 2 ವರ್ಷ 3 ವರ್ಷ ಅಂತ ಪೀರಿಯಡ್ ಇರುತ್ತೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಅದಾದ್ಮೇಲೆ ನಿಮಗೆ ಹಣ ಏನಿರುತ್ತೆ ಇದಕ್ಕ ಡಬಲ್ ಆಗಿ ಹಣ ನಿಮ್ಮ ಕೈಗೆ ಸೇರುತ್ತೆ. ಯಾಕಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, 2 ತಿಂಗಳ 2,000 ರೂಪಾಯಿ ಹಣ ಏನಿದೆ ಪ್ರತಿ ತಿಂಗಳ ಖರ್ಚು ಮಾಡಿಬಿಡ್ತಾರೆ. ರಾಜ್ಯ ಸರ್ಕಾರ ಇದನ್ನ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಂದ್ರೆ ಈ ಒಂದು ಹಣ ಡಬಲ್ ಆಗಬೇಕು, ಜನರಿಗೆ ಅನುಕೂಲ ಆಗ್ಬೇಕಂತೇಳಿ ಚಿಟ್ ಫಂಡ್ ಅನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಅಂದ್ರೆ ಇಲ್ಲಿ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರು ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು. ನಮಗೆ ಬೇಡಪ್ಪ ಪ್ರತಿ ತಿಂಗಳ 2,000 ರೂಪಾಯಿ ಹಣ ನಮಗೆ ನೇರವಾಗಿ ನಮಗೆ ಬೇಕಾಗುತ್ತೆ ಅನ್ನೋರು ಅದರಲ್ಲಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಇದರಲ್ಲಿ ಫೋರ್ಸ್ ಏನಿಲ್ಲ, ಯಾರಿಗೆ ಹಣ ಜಾಸ್ತಿ ಬೇಕು ಅನ್ನೋರು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಹಾಗಾದ್ರೆ ಇದಕ್ಕಾಗಿ ಇಲ್ಲಿ ಬಜೆಟ್ ನಲ್ಲಿ ಹಣವನ್ನ ತೆಗೆದಿಟ್ಟಿದ್ದಾರಂತೆ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಇದನ್ನ ಏನು ಅತಿ ಶೀಘ್ರದಲ್ಲೇ ನಾವು ಈ ಒಂದು ಯಾರ್ಯಾರಿಗೆ ಬೇಕು ಅನ್ನೋದನ್ನ ಒಂದು ಅಪ್ಲಿಕೇಶನ್ ಬಿಡ್ತಾರಂತೆ ಆನ್ಲೈನ್ ನಲ್ಲಿ. ನೀವು ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಏನಿರುತ್ತೆ ನಿಮಗೆ ಅದು ಕಟ್ ಆಗುತ್ತೆ. ಅಂದ್ರೆ ಬಂದ್ರು ಹಣ ಚಿಟ್ ಫಂಡ್ ನಲ್ಲಿ ಹೂಡಿಕೆ ಆಗುತ್ತೆ. ನಿಮ್ಗೆ ಅದೆಲ್ಲ ಅಪ್ ಟು ಡೇಟ್ ನಿಮಗೆ ಮಾಹಿತಿ ಬರ್ತಾ ಇರುತ್ತೆ, ಮೆಸೇಜ್ ಬರ್ತಾ ಇರುತ್ತೆ. ಸೊ ಆಮೇಲೆ ಇಷ್ಟು ವರ್ಷ ಆದ್ಮೇಲೆ ಅದು ಹಣ ನೀವು ಹಿಂಪಡಿಬಹುದು, ಅಂದ್ರೆ ವಾಪಸ್ಸನ್ನ ಪಡಿಬಹುದು, ಹಣ ಡಬಲ್ ಆಗುತ್ತೆ. ಸೊ ಹಾಗಾದ್ರೆ ಜಸ್ಟ್ ನೀವು ವೇಟ್ ಮಾಡ್ತಾ ಇದ್ದೀರಿ. ಅತಿ ಶೀಘ್ರದಲ್ಲೇ ಈ ಒಂದು ಹೊಸ ಅಪ್ಡೇಟ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು, ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಅಪ್ಡೇಟ್ ಕೊಡುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ.